ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್ ಇದೆಯಲ್ಲ ಅದು ಅಕ್ಟೋಬರ್ 31. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಹಾಗಾದ್ರೆ ಗುಂಡಿಯಿಂದ ಮುಕ್ತ ಆಗುತ್ತಾ? ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗುಂಡಿಯನ್ನ ಒಂದು ವೇಳೆ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳ ಅಮಾನತಾಗುತ್ತೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದರ ಬೆನ್ನಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ದರ್ಬಾರ್ ಇನ್ನೂ ನಡೀತಾ ಇದೆ. ಗುಂಡಿಗಳಿಗೆ ಕೇವಲ ತ್ಯಾಪ ಹಚ್ಚಿದ್ರೆ ನೋ ಯೂಸ್. ಅದು ಮತ್ತೆ ಒಂದೇ ಒಂದು ಮಳೆಗೆ ಅರ್ಧ ಗಂಟೆ ಸುರಿದ್ರೆ ಸಾಕು ಮಳೆ. ಆ ಅಸಲಿ ಚಿತ್ರಣ, ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಇರುವಂತಹ ರಸ್ತೆಗಳಿದೆ. ನಗರದ ಎಸ್ಜೆಪಿ ರಸ್ತೆಯಲ್ಲಿ ಡೆಡ್ಲಿ ಗುಂಡಿ ಬಾಯಿ ತೆರೆದು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಅಮಾನತು ಭಾಗ್ಯ ಬೇಕಾ ಅಥವಾ ರಸ್ತೆ ಗುಂಡಿಯನ್ನ ಸರಿಪಡಿಸ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಕೇಳಬೇಕಾಗಿದೆ. ಅಥವಾ ಅಮಾನತು ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಅದರ ಜೊತೆಯಲ್ಲಿ ಎಚ್ಚರಿಕೆ, ಇದನ್ನು ಎಷ್ಟು ಅಧಿಕಾರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಗಳು ಅಸಲಿ ಚಿತ್ರಣವನ್ನ ನಮಗೆ ತೋರಿಸ್ತಾ ಇದೆ. ರಸ್ತೆಗಳಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಈ ಡೆಡ್ಲಿ ಗುಂಡಿಗಳು ಹಾಗೇ ಇದೆ. ಉದಾಹರಣೆಗೆ ಎಸ್ಜೆಪಿ ರಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಅನಾವರಣ ಆಗಿದೆ. ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್ ಇದೆಯಲ್ಲ ಅದು ಅಕ್ಟೋಬರ್ 31. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಹಾಗಾದ್ರೆ ಗುಂಡಿಯಿಂದ ಮುಕ್ತ ಆಗುತ್ತಾ? ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗುಂಡಿಯನ್ನ ಒಂದು ವೇಳೆ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳ ಅಮಾನತಾಗುತ್ತೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದರ ಬೆನ್ನಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ದರ್ಬಾರ್ ಇನ್ನೂ ನಡೀತಾ ಇದೆ. ಗುಂಡಿಗಳಿಗೆ ಕೇವಲ ತ್ಯಾಪ ಹಚ್ಚಿದ್ರೆ ನೋ ಯೂಸ್. ಅದು ಮತ್ತೆ ಒಂದೇ ಒಂದು ಮಳೆಗೆ ಅರ್ಧ ಗಂಟೆ ಸುರಿದ್ರೆ ಸಾಕು ಮಳೆ. ಆ ಅಸಲಿ ಚಿತ್ರಣ, ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಇರುವಂತಹ ರಸ್ತೆಗಳಿದೆ. ನಗರದ ಎಸ್ಜೆಪಿ ರಸ್ತೆಯಲ್ಲಿ ಡೆಡ್ಲಿ ಗುಂಡಿ ಬಾಯಿ ತೆರೆದು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಅಮಾನತು ಭಾಗ್ಯ ಬೇಕಾ ಅಥವಾ ರಸ್ತೆ ಗುಂಡಿಯನ್ನ ಸರಿಪಡಿಸ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಕೇಳಬೇಕಾಗಿದೆ. ಅಥವಾ ಅಮಾನತು ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಅದರ ಜೊತೆಯಲ್ಲಿ ಎಚ್ಚರಿಕೆ, ಇದನ್ನು ಎಷ್ಟು ಅಧಿಕಾರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಗಳು ಅಸಲಿ ಚಿತ್ರಣವನ್ನ ನಮಗೆ ತೋರಿಸ್ತಾ ಇದೆ. ರಸ್ತೆಗಳಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಈ ಡೆಡ್ಲಿ ಗುಂಡಿಗಳು ಹಾಗೇ ಇದೆ. ಉದಾಹರಣೆಗೆ ಎಸ್ಜೆಪಿ ರಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಅನಾವರಣ ಆಗಿದೆ. ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್ ಇದೆಯಲ್ಲ ಅದು ಅಕ್ಟೋಬರ್ 31. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಹಾಗಾದ್ರೆ ಗುಂಡಿಯಿಂದ ಮುಕ್ತ ಆಗುತ್ತಾ? ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗುಂಡಿಯನ್ನ ಒಂದು ವೇಳೆ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳ ಅಮಾನತಾಗುತ್ತೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದರ ಬೆನ್ನಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ದರ್ಬಾರ್ ಇನ್ನೂ ನಡೀತಾ ಇದೆ. ಗುಂಡಿಗಳಿಗೆ ಕೇವಲ ತ್ಯಾಪ ಹಚ್ಚಿದ್ರೆ ನೋ ಯೂಸ್. ಅದು ಮತ್ತೆ ಒಂದೇ ಒಂದು ಮಳೆಗೆ ಅರ್ಧ ಗಂಟೆ ಸುರಿದ್ರೆ ಸಾಕು ಮಳೆ. ಆ ಅಸಲಿ ಚಿತ್ರಣ, ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಇರುವಂತಹ ರಸ್ತೆಗಳಿದೆ. ನಗರದ ಎಸ್ಜೆಪಿ ರಸ್ತೆಯಲ್ಲಿ ಡೆಡ್ಲಿ ಗುಂಡಿ ಬಾಯಿ ತೆರೆದು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಅಮಾನತು ಭಾಗ್ಯ ಬೇಕಾ ಅಥವಾ ರಸ್ತೆ ಗುಂಡಿಯನ್ನ ಸರಿಪಡಿಸ್ತೀರಾ
ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಕೇಳಬೇಕಾಗಿದೆ. ಅಥವಾ ಅಮಾನತು ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್, ಅದರ ಜೊತೆಯಲ್ಲಿ ಎಚ್ಚರಿಕೆ, ಇದನ್ನು ಎಷ್ಟು ಅಧಿಕಾರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಗಳು ಅಸಲಿ ಚಿತ್ರಣವನ್ನ ನಮಗೆ ತೋರಿಸ್ತಾ ಇದೆ. ರಸ್ತೆಗಳಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಈ ಡೆಡ್ಲಿ ಗುಂಡಿಗಳು ಹಾಗೇ ಇದೆ. ಉದಾಹರಣೆಗೆ ಎಸ್ಜೆಪಿ ರಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಅನಾವರಣ ಆಗಿದೆ. ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್ ಇದೆಯಲ್ಲ, ಅದು ಅಕ್ಟೋಬರ್ 31. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಹಾಗಾದ್ರೆ ಗುಂಡಿಯಿಂದ ಮುಕ್ತ ಆಗುತ್ತಾ? ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗುಂಡಿಯನ್ನ ಒಂದು ವೇಳೆ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳ ಅಮಾನತಾಗುತ್ತೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದರ ಬೆನ್ನಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ದರ್ಬಾರ್ ಇನ್ನೂ ನಡೀತಾ ಇದೆ. ಗುಂಡಿಗಳಿಗೆ ಕೇವಲ ತ್ಯಾಪ ಹಚ್ಚಿದ್ರೆ ನೋ ಯೂಸ್. ಅದು ಮತ್ತೆ ಒಂದೇ ಒಂದು ಮಳೆಗೆ ಅರ್ಧ ಗಂಟೆ ಸುರಿದ್ರೆ ಸಾಕು ಮಳೆ. ಆ ಅಸಲಿ ಚಿತ್ರಣ, ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಇರುವಂತಹ ರಸ್ತೆಗಳಿದೆ. ನಗರದ ಎಸ್ಜೆಪಿ ರಸ್ತೆಯಲ್ಲಿ ಡೆಡ್ಲಿ ಗುಂಡಿ ಬಾಯಿ ತೆರೆದು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಅಮಾನತು ಭಾಗ್ಯ ಬೇಕಾ ಅಥವಾ ರಸ್ತೆ ಗುಂಡಿಯನ್ನ ಸರಿಪಡಿಸ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಕೇಳಬೇಕಾಗಿದೆ. ಅಥವಾ ಅಮಾನತು ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್, ಅದರ ಜೊತೆಯಲ್ಲಿ ಎಚ್ಚರಿಕೆ, ಇದನ್ನು ಎಷ್ಟು ಅಧಿಕಾರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಗಳು ಅಸಲಿ ಚಿತ್ರಣವನ್ನ ನಮಗೆ ತೋರಿಸ್ತಾ ಇದೆ. ರಸ್ತೆಗಳಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಈ ಡೆಡ್ಲಿ ಗುಂಡಿಗಳು ಹಾಗೇ ಇದೆ. ಉದಾಹರಣೆಗೆ ಎಸ್ಜೆಪಿ ರಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಅನಾವರಣ ಆಗಿದೆ. ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್ ಇದೆಯಲ್ಲ, ಅದು ಅಕ್ಟೋಬರ್ 31. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಹಾಗಾದ್ರೆ ಗುಂಡಿಯಿಂದ ಮುಕ್ತ ಆಗುತ್ತಾ? ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗುಂಡಿಯನ್ನ ಒಂದು ವೇಳೆ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳ ಅಮಾನತಾಗುತ್ತೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದರ ಬೆನ್ನಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ದರ್ಬಾರ್ ಇನ್ನೂ ನಡೀತಾ ಇದೆ. ಗುಂಡಿಗಳಿಗೆ ಕೇವಲ ತ್ಯಾಪ ಹಚ್ಚಿದ್ರೆ ನೋ ಯೂಸ್. ಅದು ಮತ್ತೆ ಒಂದೇ ಒಂದು ಮಳೆಗೆ ಅರ್ಧ ಗಂಟೆ ಸುರಿದ್ರೆ ಸಾಕು ಮಳೆ. ಆ ಅಸಲಿ ಚಿತ್ರಣ, ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಇರುವಂತಹ ರಸ್ತೆಗಳಿದೆ. ನಗರದ ಎಸ್ಜೆಪಿ ರಸ್ತೆಯಲ್ಲಿ ಡೆಡ್ಲಿ ಗುಂಡಿ ಬಾಯಿ ತೆರೆದು ನಿಂತಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಅಮಾನತು ಭಾಗ್ಯ ಬೇಕಾ ಅಥವಾ ರಸ್ತೆ ಗುಂಡಿಯನ್ನ ಸರಿಪಡಿಸ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಕೇಳಬೇಕಾಗಿದೆ. ಅಥವಾ ಅಮಾನತು ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸಿಎಂ ಕೊಟ್ಟಿರುವಂತಹ ಡೆಡ್ ಲೈನ್, ಅದರ ಜೊತೆಯಲ್ಲಿ ಎಚ್ಚರಿಕೆ, ಇದನ್ನು ಎಷ್ಟು ಅಧಿಕಾರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಗಳು ಅಸಲಿ ಚಿತ್ರಣವನ್ನ ನಮಗೆ ತೋರಿಸ್ತಾ ಇದೆ. ರಸ್ತೆಗಳಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಈ ಡೆಡ್ಲಿ ಗುಂಡಿಗಳು ಹಾಗೇ ಇದೆ. ಉದಾಹರಣೆಗೆ ಎಸ್ಜೆಪಿ ರಸ್ತೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಅನಾವರಣ ಆಗಿದೆ.